ಸೊ ಯೂಸ್ಡ್ ವೆಹಿಕಲ್ನ ನೀವು ದೆಹಲಿ ಲಿಮಿಟ್ಸಿಂದ ಅಥವಾ ಕರ್ನಾಟಕದಲ್ಲಿ ತೊಗೊಳೋಕ್ಕಿಂತ ಮುಂಚೆ ಕೆಲವೊಂದಷ್ಟನ್ನು ನೀವು ಗಮನಿಸಲೇಬೇಕಾಗುತ್ತೆ. ಮತ್ತು ಈ ಒಂದು ವಿಡಿಯೋದಲ್ಲಿ ನಿಜವೂ ಕಾರ್ದು ಮೈಂಟೆನೆನ್ಸು ಸ್ಪೆಷಲಿ ಯೂಸ್ಡ್ ವೆಹಿಕಲ್ಗಳನ್ನ ತೊಗೊಂಡಾಗ ಏನೇನೆಲ್ಲ ನಮಗೆ ಸಮಸ್ಯೆಗಳು ಬರಬಹುದು ಅಥವಾ ಮೇಂಟೆನೆನ್ಸಿಂಗಲ್ಲಿ ಏನೇನು ಪ್ರಾಬ್ಲಮ್ಸ್ ಆಗುತ್ತೆ ಅಥವಾ ದುಡ್ಡಿನ ರಿಲೇಟೆಡ್ ಏನೇನು ಇಶ್ಯೂಸ್ಗಳು ಬರುತ್ತಾ ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಮಾತಾಡ್ತಾ ಬರೋಣ. ಸಾಕಷ್ಟು ಜನಗಳಿಗೆ ನನ್ನ ಹತ್ರ ಬೈಕ್ ಇದೆ, ಸ್ಕೂಟರ್ ಇದೆ, ನಮ್ಮ ಮನೆಗೆ ಒಂದು 4 ಜನ ಇದ್ದೀವಿ, ಹೊರಗಡೆ ಹೋಗ್ಬೇಕಾದ್ರೆ ಬೈಕಲ್ಲಿ ತುಂಬ ಕಷ್ಟ ಆಗುತ್ತೆ, ಬಸ್ಸಲ್ಲೆಲ್ಲ ಹೀಗೆ ಇರೋ ಪರಿಸ್ಥಿತಿ ಹೋಗೋದಕ್ಕಾಗಲ್ಲ, ಬಿಸಿಲು ಅಥವಾ ಮಳೆ ಏನೋ ಒಂದು ಇದು ಸರ್ಟನ್ ಆಫ್ ರೀಸನಿಂದ ನಾವು ವ್ಯಂಗಾರ ಮಾಡೋ ಚಿಕ್ಕ ಕಾರ್ ತೊಗೋಬೇಕು ಅಂತ ತುಂಬ ಜನ ಆಸೆ ಪಡ್ತಿರ್ತೀರ. ಹಾಗಿದ್ರೆ ಈ ವಿಡಿಯೋ ನೀವು ಖಂಡಿತ ನೋಡಲೇಬೇಕಾಗುತ್ತೆ. ಸ್ಪೆಷಲಿ ನಾವು ಯೂಸ್ಡ್ ವೆಹಿಕಲ್ಗಳನ್ನ ತೊಗೊಳ್ಬೇಕಾದಾಗ ಫಸ್ಟ್ ನಾವು ಕನ್ಸಿಡರೇಷನ್ ಮಾಡೋದು ಒಂದು ಬಂದು ಬಜೆಟ್, ಎರಡನೇದು ಬಂದು ಮೈಲೇಜ್. ಮ್ಯಾಕ್ಸಿಮಮ್ ಇದೇ ಇರುತ್ತೆ, ಇದು ಬಿಟ್ಟು ಬೇರೆ ಇನ್ಯಾವುದೇ ಆಸ್ಪೆಕ್ಟ್ ಬರೋದಿಲ್ಲ. ಪರ್ಫಾರ್ಮೆನ್ಸು ಅವು ಇವು ಓಹೋ ಅನ್ನೋ ಥರ ಇರಬೇಕು, ಆಹಾ ಅನ್ನೋ ಥರ ಇರಬೇಕು, ಅವೆಲ್ಲ ಬರೋದಿಲ್ಲ. ಸ್ಪೆಷಲಿ ಯೂಸ್ಡ್ ವೆಹಿಕಲ್ ತೊಗೊಳ್ಬೇಕಾದಾಗ ನಾವು ಇಷ್ಟನ್ನೇ ಕನ್ಸಿಡರ್ ಮಾಡ್ತೀವಿ. ಹೊಸ ವೆಹಿಕಲ್ ಬಿಡಿ, ಸನ್ ರೂಫ್ ಬೇಕು, ಅದು ಬೇಕು, ಇದು ಬೇಕು, ಸ್ವಿಮ್ಮಿಂಗ್ ಪೂಲ್ ಬೇಕು, ಎಲ್ಲನೂ ಹೇಳ್ಬಿಡ್ತೀವಿ. ಬಟ್ ಯೂಸ್ಡ್ ವೆಹಿಕಲ್ ಇವೆರಡೇ ಮ್ಯಾಕ್ಸಿಮಮ್ ಮಾನದಂಡ ಬರುತ್ತೆ. ಬಿಕಾಸ್ ಆಫ್ ನಮ್ಮ ಇಂಡಿಯನ್ಸ್ ಮೆಂಟಾಲಿಟಿಯಲ್ಲಿ ಮೈಲೇಜ್ನ ಜಾಸ್ತಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ವಿನಃ ಬೇರೆ ಯಾವುದೋ ಜಾಸ್ತಿ ಕನ್ಸಿಡರೇಷನ್ ಮಾಡೋದಿಲ್ಲ. ಮತ್ತು ಲೋ ಮೇಂಟೆನೆನ್ಸ್. ಒಂದು ವಿಡಿಯೋದಲ್ಲಿ ನಿಮ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ನೀವೇನೋ ಯೂಸ್ಡ್ ವೆಹಿಕಲ್ಗೆ ಹೋಗೋಂಗಿದ್ರೆ ಸೊ ಯೋಚನೆ ಮಾಡಬೇಕಾದಂಥ ವಿಚಾರ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕಾಗಿರೋಂಥದ್ದು. ನಿಮ್ಮ ಮನೆಗೆ ಇದು ನಿಜವಾಗ್ಲೂ ರಿಕ್ವೈರ್ಡ್ ಇದೆಯಾ? ಪಾರ್ಕಿಂಗ್ ಪ್ರಾಬ್ಲಮ್ ಇಲ್ಲ, ನಿಮಗೆ ದುಡ್ಡಿನ ಪ್ರಾಬ್ಲಮ್ ಇಲ್ಲ, ನಿಮ್ಮ ಹತ್ರ ಎಕ್ಸ್ಟ್ರಾ ಒಂದು 2 ಲಕ್ಷ 3 ಲಕ್ಷ ಕಾರ್ ಇದೆ, ಒಂದು ಚಿಕ್ಕದು ಹ್ಯಾಚ್ ಬ್ಯಾಗ್ ತೊಗೋಬೇಕು, ಅದಕ್ಕೋಸ್ಕರ ಇದು ದುಡ್ಡನ್ನ ಇಟ್ಟಿದ್ದೀನಿ, ಹಾಗಿದ್ರೆ ಇಟ್ಸ್ ಗುಡ್. ಲೋನ್ ಮಾಡಿ ತೊಗೊಳ್ತಾ ಇದ್ದೀನಿ, ತುಂಬ ಕೈ ಸಾಲ ಅಡ್ಜಸ್ಟ್ಮೆಂಟಲ್ಲಿ ತೊಗೊಳ್ತೀನಿ ಅಂತ ಹೇಳಿದ್ರೆ ನನ್ನ ಪ್ರಕಾರ ನೀವು ಇನ್ನೂ ಸ್ವಲ್ಪ ದಿವಸ ವೆಯ್ಟ್ ಮಾಡೋದು ಒಳ್ಳೆಯದು. ಯೂಸ್ಡ್ ವೆಹಿಕಲ್ಗಳು ತೊಗೊಳ್ಬೇಕಾದ್ರೆ ನೀವು ಆಲ್ರೆಡಿ ಯೋಚನೆ ಮಾಡಿಬಿಟ್ಟಿರಿ, ಅದರಲ್ಲಿ ಏನಾದರೂ ಸಮಸ್ಯೆಗಳು ಇದ್ದೇ ಇರುತ್ತೆ. ಸೊ ಎಂಥ ಯೂಸ್ಡ್ ವೆಹಿಕಲ್ ನೀವು ಶೋರೂಮ್, ಸೆಕೆಂಡ್ ಹ್ಯಾಂಡ್ ಶೋರೂಮ್ ಅದಕ್ಕೆ ಸಪ್ರೇಟ್ ಇರುತ್ತಲ್ಲ, ಯಾವುದು ಕಾರ್ 24 ಆಗಿರಲಿ ಅಥವಾ ಕಾರ್ ದೇಕೋ ಆಗಿರಲಿ, ಸ್ಪಿನ್ನಿ ಆಗಿರಲಿ, ಯಾವುದೇ ಆಗಿರಲಿ, ಅವುಗಳಿಂದ ಬಾಯ್ನೆಟ್ ಚೇಂಜ್ ಮಾಡಿದ್ದಾರೆ, ಅವುಗಳಲ್ಲೂ ಕಲರ್ ಚೇಂಜ್ ಮಾಡಿದ್ದಾರೆ, ಅವುಗಳಲ್ಲಿ ಆಕ್ಸಿಡೆಂಟ್ ವೆಹಿಕಲ್ಗಳು ಬರುತ್ತೆ, ಎಲ್ಲನೂ ಬರುತ್ತೆ. ಸೊ ಅವುಗಳು ತೊಗೊಂಡಿದ ತಕ್ಷಣ ಸೂಪರ್ ಅಂತ ಹೇಳಕ್ಕೆ ಹೋಗ್ಬೇಡಿ, ಇಟ್ಸ್ ಆಥರೈಸ್ಡ್ ಅಷ್ಟೇ. ಸೊ ನಿಮ್ಮೊಂದು ಅಫಿಷಿಯಲ್ ಜಾಗ ತೊಗೊಂಬಂದು ಅನ್ನೊಂದು ಫೀಲ್ ಇರುತ್ತೆ ಅನ್ನೋ ವಿನಃ ಬೇರೆ ಏನೂ ಇರಲ್ಲ. ಅವರು ಕೂಡ ತರೋದು ಜನರಿಂದನೇ, ಅವ್ರೇನು ಸಪ್ರೇಟಾಗಿ ಏನು ಹುಟ್ಟಾಕಲ್ಲ, ಅವರು ಜನರೇ ತರೋದು. ಅದಕ್ಕೇನೋ ತಳ್ಕೊಬಿಡೋಕ್ಕಿದ್ರೆ ಅವರು ಅದು ಮಾಡ್ತಾರೆ, ರೀಫಬ್ ಮಾಡೇ ಮಾಡ್ತಾರೆ, ಎಲ್ಲನೂ ಮಾಡೋದು ಹಿಂಗೆ ಕೊಡೋದು. ಸೊ ಎಲ್ಲಿಂದ ತಂದ್ರೂ ಸೇಮ್, ನೀವು ದೆಹಲಿಯಿಂದ ತಂದ್ರೂ ಸೇಮ್ ಅದೇ ಗಾಡಿ, ಕರ್ನಾಟಕದಿಂದ ತಂದ್ರೂ ಸೇಮ್ ಅದೇ ಗಾಡಿನೇ. ನಿಮಗೆ 100ಗೆ 100% ಗಾಡಿಗಳು ನಿಮ್ಗೆ ಎಲ್ಲೂ ಸಿಗುತ್ತೆ. ನಿಮಗೊಂದು ವಿಷಯ ಗೊತ್ತಾಗಬೇಕು ಅಂತ ಹೇಳಿದ್ರೆ, ಎಷ್ಟೋ ಹೊಸ ಶೋರೂಮ್ ವೆಹಿಕಲ್ಗಳೇ ಟಚಿಂಗು ಅವೆಲ್ಲ ಆಗಿರುತ್ತೆ. ಸೊ ಪೇಂಟ್ ಮಾಡಿರ್ತಾರೆ, ಎಷ್ಟೊಂದು ಕಡೆ ಹಳೆ ಸ್ವಲ್ಪ ಓಡಿರೋ ಟೈರ್ಗಳು ಹಾಕಿರ್ತಾರೆ. ಎಷ್ಟೋ ಇಶ್ಯೂಸ್ಗಳು ನೋಡಿದ್ವಿ ಆನ್ಲೈನ್ಗಳಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ. ಎಷ್ಟೋ ಹೊಸ ಗಾಡಿಗಳು ತಂದು ಒಂದು 10 ಕಿಲೋಮೀಟರ್ 20 ಕಿಲೋಮೀಟರ್ ಓಡಿಸಿ ಸ್ಟಾಪ್ ಆಗಿ RSAಗೆ ಫೋನ್ ಮಾಡಿ ತೊಗೊಂಡೋಗಿರೋದನ್ನ ನೋಡಿದ್ದೀನಿ. ಎಷ್ಟೋ ಸಮಸ್ಯೆಗಳಾಗಿದೆ ಹೊಸ ಗಾಡಿಗಳೆಲ್ಲ. ಇನ್ನು ಯೂಸ್ಡ್ ವೆಹಿಕಲಲ್ಲಿ ಖಂಡಿತ ಏನಾದರೂ ಇಶ್ಯೂಸ್ ಇದ್ದಿರುತ್ತೆ. ಪ್ರಾಬ್ಲಮ್ ನಿಮಗೆ ಇನ್ಸ್ಪೆಕ್ಷನ್ ಮಾಡಬೇಕಾದ್ರೂ ಆಗಿರಲಿ, ಹೊರಗಡೆ ಮೆಕ್ಯಾನಿಕ್ಕಿಂದ ಇನ್ಸ್ಪೆಕ್ಷನ್, ಅವಾಗೆಲ್ಲ ಮೇ ಬಿ ಕರೆಕ್ಟಾಗಿರಬಹುದು. ಅದು ರನ್ನಿಂಗೇ ಮ್ಯಾಟ್ರ್ ಆಗೋದು. ನಿಮ್ಮ ಗಾಡಿ ಓಡಿಸಿ ಒಂದಷ್ಟು ಥರ ಓಡಿಸ್ತಾನೆ ಅದರಲ್ಲಿ ಏನು ಸಮಸ್ಯೆಗಳಿದೆ ಅದು ಗೊತ್ತಾಗ್ತವಿನ. ಸೊ ನಿಮಗೆ ನಿಂತಿರೋ ಗಾಡಿ ಆಗಲಿ ಒಂಚೂರು ಒಂದು 10 ಕಿಲೋಮೀಟರ್ ಓಡಿಸಿ ಬಂದಿದ ತಕ್ಷಣ ಗಾಡಿ ಎಲ್ಲನೂ 100% ತಿಳ್ಕೊಳ್ಳೋದು ಭಾರಿ ಕಷ್ಟ ಇದೆ. ಇಟ್ಸ್ ರಿಯಲಿ ಏನೋ ಮೇಜರ್ ಥಿಂಗ್ಸ್ ಇದೆ ಗೊತ್ತಾಗ್ಬಿಡುತ್ತೆ, ಸಣ್ಣ ಮೈನರ್ ಥಿಂಗ್ಸ್ಗಳು ಗೊತ್ತಾಗಲ್ಲ. ಅದಿರೋದೇ ಹಾಗೆ, ನೇಚರ್ ಇರೋದೇ ಹಾಗೆ. ಅದನ್ನು ನೀವು ಎಲ್ಲ ಆ್ಯಂಗಲ್ ರೆಕ್ಟಿಫೈ ಮಾಡಿ 100% ರಿಸಲ್ಟ್ನ ತೋರಿಸ್ತೀನಿ ಇನ್ಸ್ಪೆಕ್ಷನಿಂದ ಅಥವಾ ಮೆಕ್ಯಾನಿಕ್ಕಿಂದ ತೋರಿಸ್ತೀನಿ ಗೊತ್ತಾಗಲ್ಲ. ಮೆಕ್ಯಾನಿಕ್ ಆಗಿರಲಿ ಅಥವಾ ಯಾರೇ ಇನ್ಸ್ಪೆಕ್ಟ್ ಮಾಡೋರು ಯಾರೇ ಆಗಿರೋ ಕೂಡ ಅಷ್ಟೇ, ಆ ಗಾಡಿ ಅಟ್ ಪ್ರೆಸೆಂಟ್ ಸಿಚುವೇಷನ್ ಹೆಂಗಿದೆ, ಗಾಡಿ ಮೈನರ್ ಪ್ರಾಬ್ಲಮ್ ಏನಿದೆ, ಮೇಜರ್ ಪ್ರಾಬ್ಲಮ್ ಇದೆ, ಕಲರಿಂಗ್ ಏನಿದೆ, AC ಏನು ವರ್ಕ್ ಆಗ್ತಿದೆ, ಇಂಜಿನ್ ಕಂಡೀಷನ್ ಹೆಂಗಿದೆ, ಪರ್ಫಾರ್ಮೆನ್ಸ್ ಹೆಂಗಿದೆ, ಅಥವಾ ಅದರ ಒಳಗಡೆ ಇರುವಂಥದ್ದು ಕಾಸ್ಮೆಟಿಕ್ಸ್ ಎಲ್ಲ ಹೆಂಗೆ ವರ್ಕ್ ಆಗ್ತಿದೆ. ಸೊ ಇದನ್ನು ನೋಡಿ ಅಟ್ ಪ್ರೆಸೆಂಟ್ ಸಿಚುವೇಷನ್ ಹೇಳ್ಬೋದು ವಿನಃ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ನೀವು ತಲೆ ಇಟ್ಕೋಬೇಕಾದ ವಿಚಾರ, ಯಾವುದೇ ನೀವು ಯೂಸ್ಡ್ ವೆಹಿಕಲ್ ತೊಗೊಂಡ್ರು ಕೂಡ ಅದರಲ್ಲಿ ಸಣ್ಣ ಪುಟ್ಟ ಖರ್ಚುಗಳು ಇದ್ದೇ ಇರುತ್ತೆ. ನೀವು ಎಷ್ಟೇ ಚೆನ್ನಾಗಿ ನೋಡಿ ತೊಗೊಂಡ್ರು ಕೂಡ ಸಣ್ಣ ಪುಟ್ಟ ಖರ್ಚು ಇದ್ದೇ ಇರುತ್ತೆ. ಇದು ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು ಫಸ್ಟ್. ಸೆಕೆಂಡ್ಲಿ ಇನ್ಶೂರೆನ್ಸ್. ಇಯರ್ಲಿ ಒನ್ಸ್ ನೀವು ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಕಂಪಲ್ಸರಿ. ತುಂಬ ಜನ ಥರ್ಡ್ ಪಾರ್ಟಿ ಮಾಡಿಸ್ಕೊಳ್ತಾರೆ. ಸೊ ದಯವಿಟ್ಟು ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತಿದ್ದೆ, ಇದೊಂದು ಸಾಕಷ್ಟು ವಿಡಿಯೋದಲ್ಲಿ ಹೇಳಿದ್ದೀನಿ, ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ನೇ ಯಾವತ್ತೂ ಮಾಡ್ಸೋಕೆ ಹೋಗ್ಬೇಡಿ. ಇಟ್ಸ್ ಅ ವೇಸ್ಟ್, ಯೂಸ್ಲೆಸ್. ಅದು ನಿಮ್ಮಿಂದ ಜಸ್ಟ್ ಬೇರೆ ಸರ್ಕಾರದ ವಸ್ತುಗಳಿಗೆ ಅಥವಾ ಬೇರೆ ವಾಹನಗಳಿಗೆ ಆಗುವಂಥ ಹಾನಿನ ತಪ್ಪಿಸಬಹುದು ಮತ್ತು ಪೊಲೀಸರಿಂದ ನೀವು ಎಸ್ಕೇಪ್ ಆಗಬಹುದು ಅನ್ನೋದನ್ನು ಬಿಟ್ಟರೆ ಸೊ ನಿಮ್ಮ ಗಾಡಿಗೆ ಆಗುವಂತಹ ಹಾನಿನ ತಪ್ಪಿಸೋದಕ್ಕಾಗಲ್ಲ. ಎಲ್ಲ ನೀವೇ ಕೈಯಿಂದ ಹಾಕಬೇಕಾಗುತ್ತೆ. ಎಷ್ಟು ಸಾಧ್ಯ ಆಗೋಷ್ಟು ಬಂಪರ್ ಟು ಬಂಪರ್ ತೊಗೊಳ್ಳಿ, ಇಲ್ಲಾಂದರೆ ಅಟ್ಲೀಸ್ಟ್ ಕಾಂಪ್ರೆನ್ಸಿವ್ ಅಂದರೆ ಫಸ್ಟ್ ಪಾರ್ಟಿ ಅದಾದರೂ ತೊಗೊಳ್ಳಿ. ಸೊ ಯಾವುದೇ ಆಗಿರಲಿ, ಯಾವುದೇ ವೆಹಿಕಲ್ ಆಗಿರಲಿ, ಮ್ಯಾಕ್ಸಿಮಮ್ ಇದನ್ನು ಟ್ರೈ ಮಾಡಿ. ನಿಜವಾಗ್ಲೂ ನಿಮಗಿದು ಬೆನಿಫಿಟ್ ಅಟ್ಲೀಸ್ಟ್. ಅದರಲ್ಲೂ ಕೂಡ ಎಷ್ಟೊಂದು ಕ್ವೈರೀಸ್ ಬರುತ್ತೆ, ಬಟ್ ಇಟ್ಸ್ ಓಕೆ. ಬಟ್ ಒಂದು ಲೆವೆಲ್ ಆಫ್ ಬೆಟರ್ಮೆಂಟ್ ನಿಮಗೆ ಇರುತ್ತೆ ಫಸ್ಟ್ ಪಾರ್ಟಿ ತೊಗೊಂಡ್ರೆ. ಅಕಸ್ಮಾತ್ ನೀವು ಬೇರೆ ಗಾಡೀಲಿ ಇತ್ತು ಅಂತ ಹೇಳಿ ನೀವು RC ಟ್ರಾನ್ಸ್ಫರ್ ಆಗಿದ ತಕ್ಷಣ ಇಮಿಡಿಯೇಟ್ಲಿ ನಿಮ್ಮ ಹೆಸರಿಗೆ ಆ ಕಸ್ಟಮರ್ ಕೇರ್ ಫೋನ್ ಮಾಡಿ ಹಿಂಗೆ RC ಟ್ರಾನ್ಸ್ಫರ್ ಆಗಿದೆ ಅಥವಾ ಬೇರೆ ಇಲ್ಲಿ ದೆಹಲಿ ಲಿಮಿಟ್ಸ್ ತಂದಿದ್ರೆ ಸೊ ದೆಹಲಿ ಗಾಡಿ ಹಿಂಗೆಲ್ಲ ರೀನಂಬರ್ ಆಗಿದೆ ಅಂದ್ಬಿಟ್ಟು ಗಾಡಿ ನಂಬರ್ ಚಾಸಿ ನಂಬರ್ ಎಲ್ಲ ಕಟ್ಟರೆ ಸೊ ಅವ್ರು ನಿಮಗೆ ಬೇಗ ಮಾಡ್ಕೊಂಡು ಕೊಡ್ತಾರೆ. ಸೊ ಹೆಂಗಾದರೂ ಮಾಡಿ ನೀವು RC ಟ್ರಾನ್ಸ್ಫರ್ ಮಾಡಿಸ್ಕೋಬೇಕು. ಫ್ಯೂಯಲ್ ಮತ್ತು ಆಯಿಲ್ ಸರ್ವಿಸ್. ತುಂಬ ಜನ ಅಂದ್ಕೊಂಡ್ರೆ ಗೊತ್ತಾ, 10,000 ಓಡಿಸಿದ್ರೆ ನಾನು ಆಯಿಲ್ ಸರ್ವಿಸ್ ಮಾಡಿಸುತ್ತೋ, 7-8 ಸಾವಿರ ಗಾಡಿ ಓಡಲೇಬೇಕು ಅವಾಗೇ ನಾನು ಮಾಡಿಸ್ತೀನಿ ಅಂತ ಅಂದ್ಕೊಂಡಿರ್ತಾರೆ. ನಿಮ್ಮ ತಲೆಯಿಂದ ತೆಗೆದುಬಿಡಿ. ನೀವು ಓಡಿಸಿದ್ರು ಓಡಿಸ್ಲಿಲ್ಲ ಅಂದ್ರೂ ಇಯರ್ಲಿ ಒನ್ಸು ಆಯಿಲ್ ಸರ್ವಿಸ್ ಮ್ಯಾಂಡೇಟ್.
ಎವ್ರಿ 80,000 90,000 100,000 ಅಂದರೆ 1,00,000 ಕಿಲೋಮೀಟ್ರಿಗೆ ಒಂದಷ್ಟು ಸ್ಪೇರ್ ಪಾರ್ಟ್ಸ್ ಆಟೋಮೊಬೈಲ್ಸ್ದು ವೇರಿಯಂಟಿಯರ್ ತುಂಬ ಹೋಗಿರುತ್ತೆ, ಅದನ್ನು ನೀವು ಚೇಂಜ್ ಮಾಡಿಸಲೇಬೇಕು. ಆ್ಯಂಡ್ ಸ್ಪೆಷಲಿ ಹೋಂಡೈ ಮತ್ತು ಕಿಯಾ ಈ ಥರದ್ದು ಸಾಫ್ಟ್ ರಿಲೇಟೆಡ್ ಅಂದರೆ ಮಿಡ್ ಸೆಗ್ಮೆಂಟಲ್ಲಿ ಸಾಫ್ಟ್ ವೆಹಿಕಲ್ಗಳು ಇವೆಲ್ಲ, ಇವುಗಳಲ್ಲಿ ನಿಮಗೆ ಆವಾಗವಾಗ ನೀವು ನೋಡ್ಕೊಳ್ತಾ ಇರಬೇಕು. ಯಾಕಂದರೆ ಸಸ್ಪೆಷನ್ ಇಶ್ಯೂಸ್ಗಳು ಬರುತ್ತೆ, ಲೋವರ್ ಬುಷಸ್ಗಳು, ಇವೆಲ್ಲ ನಿಮಗೆ ಸ್ವಲ್ಪ ಸಾಫ್ಟ್ ವೆಹಿಕಲ್ ಆಗಿರೋದ್ರಿಂದ ಸ್ವಲ್ಪ ನೀವು ಸ್ವಲ್ಪ ಯೋಚನೆ ಮಾಡಬೇಕು. ಇವೆಲ್ಲ ಬೇಗನೆ ಬರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಸ್ವಿಫ್ಟ್ಗಳಲ್ಲಿ ಈಗ ನಾನು ಲಾಸ್ಟ್ ಕಳೆದ ಒಂದು 2-3 ವೆಹಿಕಲ್ ಇನ್ಸ್ಪೆಕ್ಟ್ ಮಾಡಿದಾಗ ಅದು ಇನ್ನೂ ಓಡಿರೋದು ಜೆನ್ಯೂನಾಗೆ 40,000 ಅಷ್ಟೇ ಓಡಿರೋದು. ಬಟ್ 2-3 ಗಾಡಿಗಳು ಕೂಡ ಕ್ಲಚ್ ಫುಲ್ಲು ಅಸೆಂಬಲ್ ಫುಲ್ಲು ಚೇಂಜ್ ಮಾಡಿಸಿದ್ದಾರೆ. ಸೊ ಯಾಕೆ, ರೀಸನ್ ಏನಿದೆ? ಸೊ ಬರ್ತಾ ಕ್ವಾಲಿಟಿ ಅಷ್ಟಿಲ್ಲ, ಮೊದಲೇ ಅದರಲ್ಲಿ ಅಷ್ಟೇ ಅದರಲ್ಲೂ ಕೂಡ ಲೋ ಕ್ವಾಲಿಟಿ. 40-50 ಸಾವಿರನೂ ಬಂದಿಲ್ಲ ಆಗಲಿ ಕ್ಲಚ್ ರಿಪ್ಲೇಸ್ ಮಾಡಿ, ಅಟ್ಲೀಸ್ಟ್ ಒಂದು 60 ಸಾವಿರನೂ ಬರ್ತಿಲ್ಲ ಅಂದರೆ ಅದು ಪೆಟ್ರೋಲ್ ವೆಹಿಕಲಲ್ಲಿ. ಸೊ ಹಿಂಗೆಲ್ಲ ಇರುತ್ತೆ. ಅದು ಕಾಸ್ಟ್ ದೊಡ್ಡದ ಚಿಕ್ಕದ ಮುಖ್ಯ ಆಗಲ್ಲ, ಬಟ್ ತಲೆ ಬಿಸಿ ಅದು. ಸೊ ಹಿಂಗಾಗಿ ಇದಕ್ಕೆಲ್ಲದಕ್ಕೂ ನೀವು ರೆಡಿ ಇರಬೇಕು. ಒಂದು ಇನ್ಶೂರೆನ್ಸು, ಒಂದು ಸಣ್ಣ ಪುಟ್ಟ ಖರ್ಚುಗಳು, ಆ್ಯಂಡ್ ಅಫ್ಕೋರ್ಸ್ ಆಯಿಲ್ ಸರ್ವಿಸು, ಮೇಂಟೆನೆನ್ಸು. ಸೊ ಇದಿಷ್ಟು ನೋಡ್ಕೋಬೇಕು. ಆ್ಯಂಡ್ ಸಣ್ಣ ಪುಟ್ಟ ಏನೋ ಇನ್ಸಿಡೆಂಟ್ಗಳು ನಡೀತದೆ, ಸಮ್ಟೈಮ್ಸ್ ನಿಮ್ಮದು ಮಿಸ್ಟೇಕ್ ಇರುತ್ತೆ, ಇಲ್ಲ ನಿಮಗೆ ಯಾರನ್ನೂ ಮಿಸ್ಟೇಕ್ ಮಾಡಿರ್ತಾರೆ. ಸೊ ಅದನ್ನು ಕೂಡ ನೀವೇ ಒಂದು ಸಲ ಹೊಣೆ ಆಗಬೇಕಾಗುತ್ತೆ. ಸೊ ಅದಕ್ಕೂ ಕೂಡ ಅಂದರೆ ಸಣ್ಣ ಪುಟ್ಟ ಹೆಚ್ಚು ಡೆಂಟ್ಸ್ಗಳು, ಸ್ಕ್ರ್ಯಾಚ್ಗಳಾಗುತ್ತೆ. ಮತ್ತು ನೀವೇ ಯಾರನ್ನ ಕಲ್ ಮೆತ್ತಿಸ್ಬಿಡ್ತೀರಾ, ಗಾಡಿ ಸ್ವಲ್ಪ ಏನೋ ಪ್ರಾಬ್ಲಮ್ ಆಗುತ್ತೆ, ಇಲ್ಲ ಟೈರ್ಗಳನ್ನ ಬದಲಾಯಿಸಬೇಕಾಗುತ್ತೆ, ಟೈರ್ಗಳು ಚೇಂಜ್ ಮಾಡೋಕೆ ಅದಕ್ಕೆ ಬೇರೆ ದುಡ್ಡು. ಸೊ ಇದೆಲ್ಲನೂ ಕೂಡ ನಿಮ್ಮದು ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ತಾನೆ ಹೋಗಬೇಕು ಗಾಡಿಗಳಿಗೆ. ಸೊ ಇದು ಎಲ್ಲದಕ್ಕೂ ನೀವು ರೆಡಿ ಇರುತ್ತೆ. ಯೂಸ್ಡ್ ವೆಹಿಕಲ್ ತೊಗೊಳ್ಳೋ ಅಂಥವ್ರಿಗೆ ಇದಿಷ್ಟೂ ಮ್ಯಾಕ್ಸಿಮಮ್ ತಲೆಬಿಸಿ ಇರುತ್ತೆ. ಮನೆ ಹತ್ರ ಜಾಸ್ತಿ ಪಾರ್ಕ್ ಮಾಡಿರ್ತಾರೆ, ಇಲಿಗಳ ಸಮಸ್ಯೆ, ವೈರ್ ಕಟ್ಟಿಂಗ್ ಮಾಡುತ್ತೆ, ಆ್ಯಂಡ್ ಪಾರ್ಕಿಂಗ್ ಇಶ್ಯೂಸ್ಗಳು ಇರ್ತದೆ, ಇಲ್ಲ ಸಣ್ಣ ಪುಟ್ಟ ಮಕ್ಕಳು ಗೀಚ್ಬಿಟ್ಟು ಹೋಗ್ತಾರೆ, ಇಲ್ಲ ತೆಂಗಿನಕಾಯಿ ಬಿದ್ದೋಗುತ್ತೆ, ಏನೋ ಒಂದು ಈ ಪ್ರಕೃತಿ ವಿಕೋಪಗಳು ಅಂತಲೇ ಕನ್ಸಿಡರ್ ಮಾಡ್ಬೋದು, ಇದರಿಂದ ಆಗುವಂಥ ಅನಾಹುತಗಳು. ಸೊ ಇದು ಎಲ್ಲದಕ್ಕೂ ನೀವು ರೆಡಿ ಇರಬೇಕು. ಇದು ನೀವು ಹೊಸ ವೆಹಿಕಲ್ ತೊಗೊಂಡ್ರು ಅಥವಾ ಯೂಸ್ಡ್ ವೆಹಿಕಲ್ ತೊಗೊಂಡ್ರು, ಇಟ್ಸ್ ಅ ಕ್ವೈಟ್ ಕಾಮನ್ ಫಾರ್ ಎವ್ರಿ ಒನ್. ಹಾಗಾಗಿ ಇದನ್ನೆಲ್ಲ ನೀವು ತಲೆಯಲ್ಲಿ ಇಟ್ಕೊಳ್ಳೇಬೇಕಾಗುತ್ತೆ. ಫಸ್ಟ್ ಟೈಮ್ ನೀವು ಗಾಡಿನ ತೊಗೊಳೋದಕ್ಕೆ ಹೋಗ್ತಿದ್ದೀರ ಅಂದರೆ 4 ವೀಲರ್ಗೆ ಫಸ್ಟ್ ಟೈಮ್ ನೀವು ಅಪ್ಗ್ರೇಡ್ ಆಗ್ತಿದ್ದೀರಾ. ಸೊ ನಿಮಗೆ ಗಾಡಿ ಬಗ್ಗೆ ಅಷ್ಟು ನಾಲೆಡ್ಜ್ ಇಲ್ಲ, ಮತ್ತು ನಿಮಗೆ ಗಾಡಿ ಓಡಿಸೋದಕ್ಕೆ ಬಿಟ್ಟರೆ ಬೇರೆ ಇನ್ಯಾವುದು ನಿಮ್ಮ ತಲೆಯಲ್ಲಿ ಆ ಥರದ್ದೆಲ್ಲ ಇಲ್ಲ ಅಂತ ಹೇಳಿದ್ರೆ, ನಂದು ರೆಕಮೆಂಡೇಷನ್ ನೀವು ಯೂಸ್ಡ್ ವೆಹಿಕಲ್ಗೆ ಹೋಗೋದು ಬೆಟರ್ ಆಪ್ಷನ್. ಎಲ್ಲ ಡಾಕ್ಯುಮೆಂಟ್ ಚೆನ್ನಾಗಿದ್ದು, ಗಾಡಿ ಚೆನ್ನಾಗಿದ್ದು, ಇನ್ಶೂರೆನ್ಸ್ ಎಲ್ಲ ಪ್ರಾಪರ್ ರನ್ನಿಂಗಲ್ಲಿದ್ದು, ಆ ಥರ ಯೂಸ್ಡ್ ವೆಹಿಕಲ್ ಹೋಗೋದು ಬೆಸ್ಟ್. ಫಸ್ಟ್ ಓನರ್ ಗಾಡಿಗಳು ಹೋಗೋದು, ಫಸ್ಟು ಶೋರೂಮ್ ವೆಹಿಕಲ್ಗಳು ತೊಗೊಂಬಿಟ್ಟು ಸುಮ್ಮನೆ ಅದು ಏನಂದ್ರೆ ನನಗೆ ಅದು ಫೀಲ್ ಆಗಿದೆ. ನಾನು ನಿಲ್ಲಿಸಿರೋ ಗಾಡಿಗೆ, ನಂದು ಹೊಸ ಗಾಡಿಗೆ ನಿಲ್ಲಿಸಿರೋ ಗಾಡಿಗೆ ಅದು ವಾಟರ್ ಟ್ಯಾಂಕ್ ಹಿಂಗೆ ಚೇಂಜ್ ಮಾಡ್ತಿರ್ಬೇಕಾದ್ರೆ ಬಂಪರ್ಗೆ ಸಿಗಾಕೊಂಡ್ಬಿಡ್ತು ಗಾಡಿ. ನಾನು ಅಲ್ಲಿಂದ ಬಂದು ನೋಡ್ತೀನಿ, ಆಗಲೇ ಅದು ಕಿತ್ಕೊಂಬಂದ್ಬಿಟ್ಟಿತ್ತು. ಏನದು ಫ್ರಂಟ್ ಬಂಪರ್ ರೈಟ್ ಸೈಡ್ ಕಿತ್ಕೊಂಬಂದ್ಬಿಟ್ಟಿತ್ತು. ನಿಜವಲ್ಲೂ ಇದ್ದೇ ಬಂದಿಲ್ಲ, ಯಾಕಂದ್ರೆ ಗಾಡಿ ತೊಗೊಂಡು 2 ದಿವಸ ನಾವು ಹೋಗಿತ್ತದು. ಅವ್ನ ಮಿಸ್ಟೇಕು ಅಲ್ಲ, ನನ್ನ ಮಿಸ್ಟೇಕು ಅಲ್ಲ, ಯಾರ ಮಿಸ್ಟೇಕ್ ಅಂತ ನಂಗೆ ಹೇಳೋಕ್ಕೆ ಆಗಲ್ಲ. ಕಿತ್ಬಿಟ್ಟು ಹೊಟ್ಟೋಗೋನೆ ನಾನು ಹೋಗಿ ಅದು ಎಷ್ಟೋ ದೂರ ಆದಮೇಲೆ ನಾನು ನೋಡ್ಕೊಂಡಿದ್ದೀನಿ, ಅದು ನಂಬರ್ ಪ್ಲೇಟನ್ನು ನೋಡ್ಕೊಳಕ್ಕಾಗಲಿಲ್ಲ, ಅದು ಪ್ರಾಬ್ಲಮ್ ಆಗೋಯ್ತು ಅವಾಗ. ಸೊ ಹಂಗಾಗಿ ಅದು ನಾನೇ ಕೊನೆಗೆ ಅದು ಇನ್ಶೂರೆನ್ಸ್ ಕ್ಲೈಮ್ ಮಾಡೋಂಗೆ ಆಗೋಯ್ತು. ಅಫ್ಕೋರ್ಸ್ ಇನ್ಶೂರೆನ್ಸಲ್ಲಿ ಆಗುತ್ತೆ, ಇಲ್ಲ ಅಂತಲ್ಲ, ಬಟ್ ಅದೇನೋ ನನಗೆ ಒಂದು 2 ಡೇಸ್ ನನಗೆ ನಿದ್ದೆನೇ ಬರಲಿಲ್ಲ. ಹೊಸ ಗಾಡಿಗೆ ಏನಾದರೂ ಆಗ್ಬಿಟ್ರೆ ಒಂಥರ ಅದಂಗೆ ಫೀಲ್ ಇರುತ್ತದೆ. ಹೊಸ ಮೊಬೈಲ್ ತೊಗೊಂಡಾಗ, ಹೊಸ ಗಾಡಿ ತೊಗೊಂಡಾಗ, ಹೊಸ ಬಟ್ಟೆಗಳು ತೊಗೊಂಡಾಗ ಏನಾದರೂ ಆಗ್ಬಿಟ್ರೆ ಒಂಥರ ಹಿಂಸೆ. ಬಟ್ ಅದೇ ಯೂಸ್ಡ್ ವೆಹಿಕಲ್ ತೊಗೊಂಡಾಗ ಸಣ್ಣ ಪುಟ್ಟ ಆದರೆ ನಡೀತದೆ ಅಂತ ಫೀಲ್ ಬಂದುಬಿಡುತ್ತೆ. ಮತ್ತು ಈಗ ಸ್ವಲ್ಪ ಬಿಗಿನರಿಂದ ಇವಾಗ ತಾನೇ ಹೊಸ ಗಾಡಿ, ಇವಾಗ ತಾನೇ ಸೆಕೆಂಡ್ಸ್ ಗಾಡಿ ತೊಗೊಂಡಿರ್ತೀರ. ಸೊ ನೀವು ಓಡಿಸ್ಬೇಕಾದ್ರೆ ಸ್ವಲ್ಪ ಆ ಕಡೆ ಟಚಪ್ ಅವು ಆಗುತ್ತೆ, ಅದು ಕಾಮನ್ ಅದು. ಸೊ ಹಂಗಾದಾಗ ನಿಮ್ಗೆ ಆ ಥರದ್ದು ಅಷ್ಟೊಂದೇನು ಹಿಂಸೆ ಅಂತ ಅನಿಸಲ್ಲ. ಸೆಕೆಂಡ್ಸ್ ವೆಹಿಕಲ್ ಅಲ್ವಾ ಅಂದ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ತಾರೆ. ನೀವು ಚೆನ್ನಾಗಿ ಅದರಲ್ಲಿ 1 ವರ್ಷ 2 ವರ್ಷ 3 ವರ್ಷ ಚೆನ್ನಾಗಿ ಪಳಗಿ ಎಲ್ಲ ಮಾಡಿದ್ಮೇಲೆ ನೀವು ಯಾವ ವೆಹಿಕಲ್ ಬೇಕಾದ್ರೂ ಅಪ್ಗ್ರೇಡ್ ಮಾಡಿಕೊಂಡ್ರು ಕೂಡ ನಿಮಗೆ ಕಾನ್ಫಿಡೆನ್ಸ್ ಲೆವೆಲ್ ಚೆನ್ನಾಗಿರುತ್ತೆ. ಮತ್ತು ನಿಮ್ಗೆ ಅಷ್ಟು ಓಡಿಸಿರೋ ಅನುಭವಗಳು ಇರುತ್ತಲ್ವ, ಒಂದು 5,000-10,000 ಕಿಲೋಮೀಟ್ರ್ ಓಡಿಸಿರ್ತಾರಲ್ವ. ಸೊ ಅನುಭವ ನಿಮ್ಗೆ ಏನಾಗುತ್ತೆ, ಹೊಸ ವೆಹಿಕಲ್ ಮೇಲೆ ಕಾನ್ಫಿಡೆನ್ಸ್ ಕೊಡುತ್ತೆ. ಸೊ ಅದು ಅಲ್ಲಿ ಮಿಸ್ಟೇಕ್ ಮಾಡೋಕ್ಕೆ ಹೋಗಲ್ಲ, ಮ್ಯಾಕ್ಸಿಮಮ್ ಅವಾಯ್ಡ್ ಆಗಿಬಿಡ್ತದೆ. ಸೊ ಹಂಗಾಗಿ ಯೂಸ್ಡ್ ವೆಹಿಕಲ್ ಆಲ್ವೇಸ್ ಬೆಸ್ಟ್ ಆಪ್ಷನ್. ಮತ್ತು ಅಫ್ಕೋರ್ಸ್ ನಿಮಗೆ ಡಿಪ್ರಿಷಿಯೇಷನ್ ತುಂಬ ಡಿಫ್ರೆನ್ಸ್ ಇರುತ್ತೆ. ಈಗ ನಾನೇ ಒಂದು ವೆಹಿಕಲ್ ನಾನು ತೊಗೊಂಡಿದ್ದು, ಹೊಸ ವೆಹಿಕಲ್ಲು, ಅದೆಲ್ಲ ಲೋನಲ್ಲಿ ತೊಗೊಂಡಿದ್ದು, ಒಂದು ಸ್ವಲ್ಪ ಲೋನ್ ತೊಗೊಂಡಿದ್ದೆ ಅದಕ್ಕೆ. ಅದೆಲ್ಲ ತೊಗೊಂಡೆಲ್ಲ ಮಾಡೋಷ್ಟೊತ್ತಿಗೆ ಆ ಗಾಡಿದು ವ್ಯಾಲ್ಯೂ 9 ಲಕ್ಷ ಆಯಿತು. 2017-18 ಈ ಟೈಮಲ್ಲಿ ತೊಗೊಂಡಿದ್ದು. ನಾನು ಅದನ್ನು ಮಾರೋ ಟೈಮಲ್ಲಿ ಮಾರಿದ ಕೇವಲ ಒಂದು ವರ್ಷನ 2 ವರ್ಷ ಇಟ್ಕೊಂಡಿದ್ದೆ ಅಷ್ಟೇ ಗಾಡಿ. ಅದು 2 ವರ್ಷದಲ್ಲಿ ಅದು ಸಿಕ್ಕಿ ಕೇವಲ 5,20,000 ಏನೋ ಸಿಕ್ಕಿತ್ತಷ್ಟೇ. ಅಂದರೆ 3,80,000 2 ವರ್ಷಕ್ಕೆ ಡ್ಯಾಮಾರ್. ಅದರ ಅರ್ಥ ನೀವು ಓಡಿಸಿರಲಿ ಓಡಿಸ್ದವ್ಲಿ ಅದು ಮ್ಯಾಟ್ರ್ ಆಗಲ್ಲ, ಗಾಡಿ ನೀವು ಎಷ್ಟೇ ಚೆನ್ನಾಗಿ ಇಟ್ಕೊಂಡಿರಲಿ, ವ್ಯಾಲ್ಯೂ ಇಸ್ ವ್ಯಾಲ್ಯೂ. ಸೊ ಹಂಗಾಗಿ ಅದೊಂಥರ ಹರ್ಟ್ ಆಯಿತು. ಅದಾದಮೇಲೆ ತುಂಬ ವೆಹಿಕಲ್ಗಳ್ನ ಚೇಂಜ್ ಮಾಡಿದೆ. ಅಂದರೆ ಹೊಸ ವೆಹಿಕಲ್ ತೊಗೊಂಡಿದ್ದೆ, ಎಲ್ಲ ಯೂಸ್ಡ್ ವೆಹಿಕಲ್ ತೊಗೊಂಡಿದ್ದು ತುಂಬ ಚೇಂಜ್ ಮಾಡಿದೆ. ಬಟ್ ನಾನು ಸೇಲ್ ಮಾಡೋ ಟೈಮಲ್ಲಿ ಅಷ್ಟೊಂದು ಡಿಫ್ರೆನ್ಸ್ ಆಗಲಿಲ್ಲ. ನಾನು 5 ಲಕ್ಷಕ್ಕೆ ತೊಗೊಂಡ್ರೆ 4 ಲಕ್ಷಕ್ಕೆ ಮಾರ್ತಿದ್ದೆ, 4.75 ಮಾಡ್ತಿದ್ದೆ. ಸಮ್ಟೈಮ್ ಜಾಸ್ತಿನೂ ಮಾರಿದ್ದೀನಿ, ಯಾಕಂದರೆ ರಿನೋವೇಟ್ ಮಾಡಿ ಅದೇನೋ ಅವು ಇವು ಎಲ್ಲ ಹಾಕ್ಸಿ ಚೆನ್ನಾಗಿ ಮಾಡಿ ಸ್ವಲ್ಪ ಜಾಸ್ತಿಗೂ ಮಾರಿದ್ದೀನಿ. ಸೊ ಹಂಗಾಗಿ ನನಗೆ ಅಷ್ಟೊಂದು ಲಾರ್ಜ್ ಬರ್ಡನ್ ಅಂತ ಅನಿಸ್ತಿಲ್ಲ. ಸೊ ಇದು ಯೂಸ್ಡ್ ವೆಹಿಕಲ್ ಇರುವಂಥ ಒಂದು ಅಡ್ವಾಂಟೇಜಸ್. ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಬಿಟ್ರೆ ನೀವೇನು ಅಮೌಂಟ್ ಕೊಟ್ಟಿರ್ತೀರೋ ಅದೇ ಅಮೌಂಟ್ ನಿಮಗೆ ಪ್ರಾಬ್ಲಿ ಸಿಗೋಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದನ್ನು ಹೋಂಡಾ ಸಿಟಿಲಿ ನೋಡಿದ್ವಿ. ಹೋಂಡಾ ಸಿಟಿಲೂ ಅಷ್ಟೇ. ಹೋಂಡಾ ಸಿಟಿ ನಾನು ತೊಗೊಂಡಿದ್ದು ಹೆಚ್ಚು ಕಡಿಮೆ 5,40,000 ಕೊಟ್ಟು ತೊಗೊಂಡಿದ್ದು. ನಾನು ಲಾಸ್ಟ್ ವೀಡಿಯೋದ CS ತೊಗೊಳ್ಬೇಕು ಅಂದ್ಕೊಂಡು ಅದು ಆಗಲಿಲ್ಲ, ಕೊನೆ ಮೊಮೆಂಟ್ ಏನೋ ಆಯಿತು ಅಂದ್ಕೊಂಡು ಹೋಂಡಾ ಸಿಟಿಗೆ ಹೋದೆ. ಹೋಂಡಾ ಸಿಟಿ ತೊಗೊಂಡು ಒಂದು ಸ್ವಲ್ಪ ಚೆನ್ನಾಗಿ ಜಾಸ್ತಿ ಓಡಿಸಿದ್ದು. ತುಂಬ ಒಂದು ಕೇವಲ ಕಡಿಮೆ ಟೈಮಲ್ಲೇ ಅದು ಒಂದು 6 ತಿಂಗಳಲ್ಲೇ ನಾನು
ಒಂದು 11,000-12,000 ಓಡಿಸ್ಬಿಟ್ಟಿದೆ. ಅದು ಪೆಟ್ರೋಲ್ ವೆಹಿಕಲ್, ಅದು ಜಾಸ್ತಿ ಓಡಿಸ್ಬಿಟ್ಟಿದೆ. ಅದನ್ನು ಇಟ್ಕೊಂಡಿದ್ದೆ 1.5 ವರ್ಷ 2 ವರ್ಷ ಇಟ್ಕೊಂಡಿದ್ದೆ ಗಾಡಿನಷ್ಟೇ. ಬರೀ 6 ತಿಂಗಳು ಅಷ್ಟು ಓಡಿಸಾಕ್ಬಿಟ್ಟಿದ್ದೆ. 5,40,000 ಕೊಟ್ಟು ತೊಗೊಂಡು ನಾನೇನು ಅದಕ್ಕೆ ಒಂದು ಸಿಸ್ಟಮ್ ಒಂದೇ ಹಾಕ್ಸಿದ್ದೀನಿ ಅಷ್ಟೇ. ಕೂಲಿಂಗ್ ಪೇಪರು ಹಾಕ್ಸಿರ್ಲಿಲ್ಲ, ಅದರಲ್ಲೇ ಇತ್ತು. ಏನೂ ಹಾಕ್ಸಿರಲಿಲ್ಲ. ಒಂದು ಸಲ ಬ್ಯಾಟ್ರಿ ಚೇಂಜ್ ಮಾಡಿಸಿದೆ, ಹೊಸ ಬ್ಯಾಟ್ರಿ ಹಾಕ್ಸಿದೆ. ಆ 2 ಐಟಮ್ ಬಿಟ್ಟರೆ ಇನ್ನೇನೂ ಹಾಕ್ಸಿರಲಿಲ್ಲ ಆ ಗಾಡೀಲಿ, ಏನೇನೂ ಹಾಕ್ಸಿರಲಿಲ್ಲ. ಜನರಲ್ ಮೇಂಟೆನೆನ್ಸ್ ಮಾಡಿಸಿಟ್ಕೊಂಡಿದ್ದೆ ಅಷ್ಟೇ. ಬಟ್ ಆ ಗಾಡಿನ ಮಾರೋದು 4,90,000ಕ್ಕೆ ಮಾರಿದೆ. 4,90,000 ಮಾಡಿ ಅಷ್ಟು ಕಿಲೋಮೀಟ್ರ್ ಓಡಿಸಿದ್ರು ಕೂಡ ಅಷ್ಟಕ್ಕೆ ಗಾಡಿ ಹಂಗೆ ನೀಟಾಗಿ ಇಟ್ಕೊಂಡಿದ್ದೆ. ಸೊ ಹಂಗಾಗಿ ಬಟ್ ಅದೇ ನಾನು ಅದಕ್ಕಿಂತ ಮುಂಚೆ ತೊಗೊಂಡು ಹೊಸ ಗಾಡಿ ಮಾರಿದಾಗ 3,80,000 ಲಾಸ್. ಸೊ ಹಂಗೆ ಯೂಸ್ ಬೇಕಾದ್ರೆ ಇದೊಂದು ಅಡ್ವಾಂಟೇಜ್ ಇರುತ್ತೆ, ತುಂಬ ಲಾಸ್ ನಿಮ್ಗೆ ಆಗೋಲ್ಲ. ಸೊ ನೀವು ಮಾರೋ ಟೈಮಲ್ಲಿ ಅಷ್ಟೊಂದು ಫೀಲ್ ಹಂಗೆ ಆಗೋಲ್ಲ ನಿಮಗೆ. ಸೊ ಇದೊಂದು ಥರ ಬಟ್ ತೊಗೊಳ್ಬೇಕಾದ್ರೆ ಫಸ್ಟ್ ಓನರ್ ತೊಗೊಂಡ್ಬಿಟ್ರೆ ನಿಮಗೆ ಲಾಭ ಜಾಸ್ತಿ ಇರುತ್ತೆ. ಸೆಕೆಂಡ್ ಓನರ್ ತೊಗೊಳಕ್ಕಿಂತ ಫಸ್ಟ್ ಓನರ್ ತೊಗೊಂಡ್ರೆ ಲಾಭ ಜಾಸ್ತಿ. ಫಸ್ಟ್ ಆ್ಯಂಡ್ ಸೆಕೆಂಡ್ಗೆ ವ್ಯಾಲ್ಯೂ ಜಾಸ್ತಿ ಇರ್ತದೆ, ಬಟ್ ಥರ್ಡ್ ಓನರ್ಗೆ ಅಷ್ಟೊಂದು ವ್ಯಾಲ್ಯೂ ಇರೋಲ್ಲ. ಅಷ್ಟು ನಿಮಗೆ ಥರ್ಡ್ ಓನರ್ ನಿಮಗೆ ದೊಡ್ಡ ದೊಡ್ಡ ಗಾಡಿಗಳಿಗೆ ಅಂದರೆ ಈ ಟೊಯೋಟೋ, ಇನೋವಾ, ಫಾರ್ಚುನರು, ಕ್ರಿಸ್ಟಾ ಈ ಥರದ ಗಾಡಿಗಳು ಪರವಾಗಿಲ್ಲ, ಒಂದು ಲೆವೆಲ್ಗೆ ವ್ಯಾಲ್ಯೂ ಇರ್ತದೆ. ಟೊಯೋಟಾ ಗಾಡಿಗೆ ಸ್ವಲ್ಪ ವ್ಯಾಲ್ಯೂ ಇರ್ತದೆ, ಒರಿಜಿನಲ್ ಟೊಯೋಟಾ ಗಾಡಿಗೆ ಮಾತ್ರ. ಬೇರೆ ಗಾಡಿಗಳಿಗೆ ಅಷ್ಟೊಂದೇನು ಇರೋಲ್ಲ, ಕಮ್ಮಿ ಕೇಳ್ತಾರೆ, 6 ಕಾಸು 3 ಕಾಸಿಗೆಲ್ಲ ಕೇಳ್ತಾರೆ. ಸೊ ಹಂಗಾಗಿ ಯೂಸ್ಡ್ ವೆಹಿಕಲ್ ಪ್ರಿಫರಬಲ್ ಮಾಡ್ತೀನಿ. ನಿಮ್ಮದು ಪಾರ್ಕಿಂಗ್ ಸ್ಪೇಸ್ನ ನೋಡ್ಕೊಂಡು ಹ್ಯಾಚ್ ಬ್ಯಾಕ್ ತೊಗೋಬೇಕಾ, ಸೆಡನ್ ತೊಗೋಬೇಕಾ, ಅಥವಾ ಕ್ರಾಸ್ ಓವರ್ ತೊಗೋಬೇಕಾ, ಇಲ್ಲೊಂದು ರಿಯಲ್ SUVನೇ ತೊಗೋಬೇಕಾ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಟ್ ನನ್ನ ರೆಕಮೆಂಡೇಷನ್ ಯಾವಾಗಲೂ ಕೂಡ ರಫ್ ಆ್ಯಂಡ್ ನೀವು ಬಿಗಿನರ್ ಆಗಿದ್ದರೆ ಬೆಟರ್ ನೀವು ಹ್ಯಾಚ್ ಬ್ಯಾಕ್ ಯೂಸ್ ಮಾಡಿ, ಅದು ನಿಮಗೆ ಬೆಸ್ಟು. ಬಿಕಾಸ್ ಡ್ರೈವಬಿಲಿಟಿಯಲ್ಲಾಗಿರಲಿ, ಟರ್ನಿಂಗ್ ರೇಡಿಯಸ್ ಆಗಿರಲಿ, ಪ್ರತಿಯೊಂದು ಕೂಡ ನಿಮಗೆ ಅಪ್ರೋಚಬಲ್ ಆಗಿರುತ್ತೆ. ಸೊ ನಿಮಗೆ ಇಶ್ಯೂಸ್ ಅಂತ ಅನ್ಸೋದಿಲ್ಲ. ಸೊ ಹಂಗಾಗಿ ಅದನ್ನು ತೊಗೊಳ್ಳಿ. ಇಲ್ಲ ಅಂತ ಹೇಳೋದು ಅಟ್ಲೀಸ್ಟ್ ಮೈಕ್ರೋ SUV, ಈ ನಮ್ಮ ನಿಸ್ಸಾನ್ ಮ್ಯಾಗ್ನೆಟು, ಕೈಗರ್, ಆಮೇಲೆ ಈ ಥರದ್ದೆಲ್ಲ ಬರುತ್ತಲ್ಲ ಅದಷ್ಟು ಸಣ್ಣ ಪುಟ್ಟ ಕ್ಯಾಟಗರಿ, ವೆನ್ಯೂ, ಆಮೇಲೆ ಇನ್ನೊಂದು ಯಾವ ಇದೆ ಸ್ವಿಫ್ಟು, ಇವೆಲ್ಲ ಸಣ್ಣ ಪುಟ್ಟ ಚಿಕ್ಕ ಗಾಡಿಗಳು ಸ್ವಲ್ಪ ಸ್ಪೇಷಿಯಸ್ ಆಗೇನೋ ಇರುತ್ತೆ. ಸೊ ಈ ಥರದ್ದು ನೀವು ಮೈಕ್ರೋ SUV ಅಥವಾ ಪ್ರಾಪರ್ ಹ್ಯಾಚ್ ಬ್ಯಾಕ್ ಗಾಡಿಗಳನ್ನ ನೀವು ಕನ್ಸಿಡರೇಷನ್ ಮಾಡ್ಕೋಬಹುದು. ಇಲ್ಲ ನನಗೆ ಪ್ರಾಬ್ಲಮ್ ಇಲ್ಲ, ಪ್ರಾಪರ್ ಕ್ರಾಸ್ ಓವರೇ ತೊಗೊಳ್ತೀನಿ ಅಂತ ಹೇಳಿದ್ರೆ ನೀವು ಕ್ರೆಟಾ, ಸೆಲ್ಟಾಸು, ಝಾ ಈ ಥರ ಗಾಡಿಗಳನ್ನ ನೀವು ಚೂಸ್ ಮಾಡಬಹುದು. ಇಲ್ಲ ನೀವು ಸೆಡನ್ ತೊಗೊಳ್ತೀನಿ ಅಂದರೆ ಸೆಡನಲ್ಲೂ ಒಳ್ಳೊಳ್ಳೆ ಗಾಡಿಗಳು ಇವಾಗಲೂ ಇದೆ, ಅವೈಲೇಬಿಲಿಟಿ ಇದೆ. ಇಟಿಯೋಸ್ ತೊಗೋಬಹುದು. ಇಟಿಯೋಸು ಅದು ಟ್ಯಾಕ್ಸಿ ಗಾಡಿ ಥರ ಫೀಲ್ ಆಗುತ್ತೆ, ಬಟ್ ಕನ್ಸಿಡರ್ ಮಾಡಿ. ಬಟ್ ಗುಡ್ ರಿಲಯಬಲ್ ಇಂಜಿನ್, ಒರಿಜಿನಲ್ ಗಾಡಿ ಬೇರೆ ಅದು. ಸೊ ಹಂಗಾಗಿ ನೀವು ತೊಗೋಬಹುದು. ಇಲ್ಲಾಂದರೆ ನೀವು ಅಮೇಜ್ ತೊಗೋಬೋದು. ಅಮೇಜ್ ಕೂಡ ಸೂಪರ್ ಗಾಡಿ, ಸೀರಿಯಸ್ಲಿ ತುಂಬ ಜನ ಅದನ್ನು ಕನ್ಸಿಡರೇ ಮಾಡಲ್ಲ ಸೆಡನ್ ವೆಹಿಕಲ್ಗಳಲ್ಲಿ. ಅಮೇಜ್ ಇಸ್ ದ ಕಾಂಪ್ಯಾಕ್ಟ್ ಸೆಡನ್ ವೆಹಿಕಲ್, ನಾಟ್ ಪ್ರಾಪರ್ ಸೆಡನ್ ಅಲ್ಲ ಅದು. ಪ್ರಾಪರ್ ಸೆಡನ್ ಬಂದು ಹೋಂಡಾ ಸಿಟಿ. ಸೊ ನಿಮಗೆ ಅಮೇಜ್ ಬಂದು ನಿಮಗೆ ಕಾಂಪ್ಯಾಕ್ಟ್ ಸೆಡನ್, ನಮ್ಮ ಡಿಸೈರ್ ಥರ, ಸ್ವಿಫ್ಟ್ ಡಿಸೈರ್ ಇದೆಯಲ್ಲ ಆ ಥರ, ಅದು ಕಾಂಪ್ಯಾಕ್ಟ್. ಅದು ಆ್ಯಕ್ಚುಲಿ ರಿಯಲ್ ಆಗಿ ಅದು ತುಂಬ ಜನ ಅದನ್ನ ಕನ್ಸಿಡರ್ ಮಾಡಲ್ಲ, ಬಟ್ ಆ್ಯಕ್ಚುಲಿ ಅದು ಒಳ್ಳೆ ಗಾಡಿ. ಅದು ಸೀರಿಯಸ್ಲಿ ಅದು ಒಳ್ಳೆ. ನೀವು ಅದರಲ್ಲಿ ಪೆಟ್ರೋಲು ಇದೆ, ಸೊ ಎರಡೂ ಚೆನ್ನಾಗಿರೋಂಥ ಗಾಡಿ. ನಿಮ್ಗೆ ಅದರಲ್ಲಿ ಆಟೋಮೆಟಿಕ್ ಬರುತ್ತೆ, ಪ್ಯಾಡಲ್ ಶಿಫ್ಟ್ ಬರುತ್ತೆ, ಅದನ್ನು ನೀವು ಕನ್ಸಿಡರ್ ಮಾಡ್ಬೋದು. ಒಳ್ಳೆ ಗಾಡಿ, ಆ್ಯಕ್ಚುಲಿ ಸ್ಪೇಷಿಯಸ್ ಆಗಿರುವಂಥ ಗಾಡಿ. ನೀವು ಅದನ್ನು ಕೂಡ ಕನ್ಸಿಡರ್ ಮಾಡಬಹುದು. ಅಥವಾ ನೀವು ಸೆಕೆಂಡ್ ಹ್ಯಾಂಡಲ್ಲಿ ಹೋಗ್ತೀನಿ ಅಂತ ಹೇಳಿದ್ರೆ ನೀವು ಯಾವ ಗಾಡಿ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದು. ಹೊಸದ್ರಲ್ಲಿ ಹೋಗ್ತೀನಿ ಅಂದ್ರೂ ನಿಮ್ಮ ಇಶ್ಯೂ ಬಜೆಟ್ ಪ್ರಾಬ್ಲಮ್ ಇಲ್ಲ, ನೀವು ಹೊಸದು ಕೂಡ ಹೋಗಬಹುದು. ಬಟ್ ನಾನು ಆವಾಗಲೇ ಹೇಳ್ದಂಗೆ ಇಷ್ಟು ಮೇಂಟೆನೆನ್ಸ್ ಇವೆಲ್ಲ ನೋಡಿಕೊಂಡು ಇದೆಲ್ಲ ಯೋಚನೆ ಮಾಡಿ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಮನೆಗೆ ಒಂದು ಕಾರ್ ಇದ್ದರೆ ಒಳ್ಳೆಯದು ಅಂತ ನನ್ನ ಒಪಿನಿಯನ್. ಬಟ್ ನೀವು ರೆಂಟೆಡ್ ಹೌಸಲ್ಲಿದ್ದು ದೊಡ್ಡ ಒಂದು 7-8 ಮನೆಗಳಿದೆ ನಿಮ್ಮ ಕಾಂಪೌಂಡಲ್ಲಿ, ಬೈಕ್ ಉಳಿಸೋಕ್ಕೆ ಜಾಗ ಇಲ್ಲ, ಇನ್ನು ಅದನ್ನು ತಗೊಂಡು ಎಲ್ಲಿ ಇಳಿಸ್ಲಿ ಅಂತಂದರೆ ಸ್ವಲ್ಪ ನೀವು ಯೋಚನೆ ಮಾಡಿ. ನಿಮ್ಮದು ಅಂತ ಕಾರ್ಗೆ ಒಂದು ಸ್ವಲ್ಪ ಸ್ಪೇಸ್ ಇರೋದ್ರದ್ದು ನೋಡ್ಕೊಳ್ಳಿ. ಯಾಕಂದರೆ ಅದು ಇಶ್ಯೂಸ್ ಆಗುತ್ತದ ಆಲ್ರೆಡಿ. ಮತ್ತು ಎಲ್ಲೋ ನಿಲ್ಲಿಸೋದು ಪಾರ್ಕಿಂಗ್, ಅದಕ್ಕೆ ಬೇರೆ ದುಡ್ಡು ಕೊಡಬೇಕು. ನೀವು ಓಡಿಸ್ಲಿ ಅಂದರೆ ಓಡಿಸೋರು ತಿಂಗಳಿಗೆ 3,000-4,000 ಅಂತ ಪಾರ್ಕಿಂಗ್ ಅಂದರೆ ಸ್ವಲ್ಪ ದುಡ್ಡು ಕೊಡಬೇಕು, ಮೇಂಟೆನೆನ್ಸ್ ಕೊಡಬೇಕು, ಅದು ಕಾರ್ ಕವರ್ ಹಾಕಬೇಕು, ಒರೆಸ್ಬೇಕು, ಡೀಟೇಲಿಂಗ್ ಇರುತ್ತೆ. ಎಷ್ಟು ಇದಕ್ಕೆ ನೀವು ಖರ್ಚು ಮಾಡ್ತಾನೆ ಇರಬೇಕಾಗುತ್ತೆ. ಸೊ ಇದು ಎಲ್ಲನೂ ಕನ್ಸಿಡರ್ ಮಾಡಿಕೊಂಡಾಗ ನಿಮ್ಗೆ ರಿಯಲಿ ಕಾರ್ ನೀಟ್ ಇದ್ದರೆ ಖಂಡಿತ ತೊಗೊಳ್ಳಿ. ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಅದು. ಆ್ಯಕ್ಚುಲಿ ನಿಮಗೆ ಮೈಲೇಜ್ ತಲೆಯಿಂದ ತೆಗೆದುಬಿಡಿ. ಸೊ ತುಂಬ ಜನ ಮೈಲೇಜ್ ಲೋ ಮೇಂಟೆನೆನ್ಸ್. ಸೊ ಅದು ಕಾಲ ಒಂದಿತ್ತು, ಆವಾಗ ಒಂದು 2015, 16, 18ವರೆಗೂ ಒಂದು ಟೈಮ್ ಇತ್ತು. ಒಂದು ಏನಾದರೂ ಲಾಕ್ಡೌನ್ ಅಂತ ಹೇಳ್ತಾರೆ, ಲಾಕ್ಡೌನಿಂದ ಬೇರೆ ಇವಾಗ ನಡೀತಿರೋದು ಡಿಫ್ರೆಂಟ್. ಈಗೆಲ್ಲ ಫಾಸ್ಟ್ ಲೈಫ್. ಈಗ 2020ಗಿಂತ ಈ ಕಡೆ ಒಂದು ಡಿಫ್ರೆಂಟ್ ಲೈಫ್. ಸೊ ಅವಾಗೆಲ್ಲ ಜಾಸ್ತಿ ಮೈಂಟೆನೆನ್ಸು, ಮೈಲೇಜ್ ಮೇಲೆ ಜಾಸ್ತಿ ಒತ್ತು ಕೊಡೋದು. ಬಟ್ ಈಗ ಹಂಗಲ್ಲ. ಈಗ ಗಾಡಿ ದೊಡ್ಡದಾಗಿರಬೇಕು, ನೋಡೋದಕ್ಕೆ ಚೆನ್ನಾಗಿರಬೇಕು, ಫೀಚರಿಸ್ಟಿಕ್ ಆಗಿರಬೇಕು, ಮತ್ತು ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಬೂಟ್ ಸ್ಪೇಸ್ ಜಾಸ್ತಿ ಇರಬೇಕು, ಮತ್ತು ಕಂಪ್ನಿಯಿಂದ ವಾರಂಟಿಗಳು ಚೆನ್ನಾಗಿ ಕೊಡಬೇಕು, ನಮ್ಗೆ ಆಫರ್ಗಳು ಚೆನ್ನಾಗಿ ಕೊಡಬೇಕು, ಮತ್ತು ಎಲ್ಲ ಕಡೆ ಕೂಡ ಅದು ಸರ್ವಿಸ್ ಸಿಗಬೇಕು, ನಮಗೆ ಸ್ಪೇರ್ ಪಾರ್ಟ್ಸ್ ಅವೈಲೇಬಿಲಿಟಿ ಚೆನ್ನಾಗಿರಬೇಕು. ಈ ಥರದ್ದು ನೋಡ್ತಾರೆ ಅಷ್ಟೇ ವಿನಃ. ಸೊ ಮೊದಲಿನ ಥರ ಎಲ್ಲ ಬರೀ ಮೈಲೇಜು, ಲೋ ಮೈಂಟೆನ್ಸ್ ಯಾರು ನೋಡ್ತಾ ಇಲ್ಲ. ಇವಾಗ ಕಾಸು ಕೊಡೋಕೆ ರೆಡಿ ಇದ್ದಾರೆ, ಜನಗಳ ಹತ್ರ ಕಾಸು ಕೊಡೋಕೆ ರೆಡಿ ಇದ್ದಾರೆ. ಬಟ್ ಅವ್ರಿಗೆ ವರ್ತಿ ಇರುವಂಥ ಐಟಮ್ಸ್ಗಳು ಬೇಕು. ಸೊ ಹಂಗಾಗಿ ನನ್ನ ರೆಕಮೆಂಡೇಷನ್ನು ಸೇಮ್. ನಿಮ್ಮದು ತಲೆಯಲ್ಲಿ ಏನಾದರೂ ಮೈಲೇಜೇ ಲೋ ಮೇಂಟೆನೆನ್ಸ್ ತುಂಬಿಕೊಂಡಿದ್ರೆ ಸೀರಿಯಸ್ಲಿ ತಲೆಯಿಂದ ತೆಗೆದುಬಿಡಿ. ಹೈ ಮೇಂಟೆನೆನ್ಸ್ ಯಾವಾಗ ಕೊಡುತ್ತೆ ಅಥವಾ ಲೋ ಮೇಂಟೆನೆನ್ಸ್ ಯಾವಾಗ ಕೊಡುತ್ತೆ ಅಂದರೆ ಗಾಡಿದು ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಮೈಲೇಜ್ ನಿರ್ಧಾರ ಆಗೋದು ನೀವು ಹೆಂಗೆ ಡ್ರೈವ್ ಮಾಡ್ತೀರಾ ಅದ್ರ ಮೇಲೆ
ಗಾಡಿದು ವೆಯ್ಟ್ ಆ್ಯಂಡ್ ಅಫ್ಕೋರ್ಸ್ ಇಂಜಿನ್ ಎಷ್ಟು ಲೀಟ್ರ್ ಇಂಜಿನ್ ಇದು ಮ್ಯಾಟ್ರ್ ಆಗುತ್ತೆ. ಗಾಡಿದು ವೆಯ್ಟ್ ಅಂದರೆ ಲೋಡೆಡ್ ವೆಯ್ಟ್ ಇದೆಲ್ಲನೂ ಕನ್ಸಿಡರ್ ಆಗುತ್ತೆ. ತುಂಬ ಜನ ಈ ಸ್ವಿಫ್ಟು ಅಂದರೆ ತಲೆ ಗೊತ್ತಾ, ಹೈ ಮೈಲೇಜ್ ಕೊಡೋಂಥ ಗಾಡಿ, ಹೈ ಮೈಲೇಜ್ ಕೊಡುತ್ತಾ ಗಾಡಿ ಅಂತ ಕುಂಡಿಸ್ಕೊಂಬಿಟ್ಟು ನೀವು 5 ಜನ ಕೂತ್ಕೊಂಡು 3ನೇ ಗಿರಲ್ಲೇ ಹೋಯ್ತಾ ಇದ್ದರೆ, ಲಾಂಗ್ ಅಷ್ಟು 60-70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಿದ್ರು ಕೂಡ 3ನೇ ಗಿರಲ್ಲೇ ಇದ್ದರೆ ಮೈಲೇಜ್ ಕೊಡಲ್ಲ. ನೀವು XUV 500 ಆಲ್ಮೋಸ್ಟ್ ನಿಯರ್ ಬೈ 2 ಟನ್ ಇದೆ, 2000 kg ಹತ್ತಿರ ಗಾಡಿ ಬರುತ್ತೆ. ಬಟ್ ಅಲ್ಲಿ 6 ಗೇರ್ ಕೊಟ್ಟಿದ್ದಾರೆ. ನೀವು 6 ಗೇರ್ನೂ ಕೂಡ 70 ಸ್ಪೀಡ್ ಒಳಗಡೆ ನೀವು ಚೇಂಜ್ ಮಾಡಿದ್ರೆ ಆ ಗಾಡಿ ಕೂಡ ನಿಮ್ಗೆ 14 ಮೈಲೇಜ್ ಕೊಟ್ಟು ನಾನು ತರಿಸಿದ್ದೀನಿ. ನನ್ನ ಗಾಡೀಲಿದೆ. ಮೈಲೇಜ್ನ ಜಾಸ್ತಿ ತಲೆ ಇಟ್ಕೊಳ್ಳೋಕೆ ಹೋಗಬೇಡಿ. ಗಾಡಿನ ಯಾವಾಗಲೂ ಕೂಡ ಸೇಫ್ಟಿ, ಬಿಲ್ಡ್ ಕ್ವಾಲಿಟಿ, ಇಂಜಿನ್ ರಿಲಯಬಿಲಿಟಿ, ಗಾಡಿದು ವೆಯ್ಟ್, ಗಾಡಿದು ಮೆಕ್ಯಾನಿಸಮ್, ಗಾಡಿದು ಲ್ಯಾಂಗ್ವೇಜ್, ಗಾಡಿದು ಯುಟಿಲಿಟೀಸ್, ಆ ಗಾಡಿ ನಮ್ಗೆ ಹೆಂಗೆಲ್ಲ ಅನುಕೂಲ ಆಗುತ್ತೆ. ನಮ್ಮ ಮನೇಲಿರೋದು ಇಬ್ಬರೇ, ಬಟ್ ನನ್ನದಿರೋದು 7 ಸೀಟರ್. ನಂತರ ಇರೋದು 2 ಗಾಡಿನೂ 7 ಸೀಟರ್. ಒಂದು XUV 500, ಇನ್ನೊಂದು ಬಂದು ಫಾರ್ಚುನರ್ 3 ಲೀಟರ್. ಸೊ ಎರಡೂ ಕೂಡ ದೊಡ್ಡ ಗಾಡಿನೇ, ಬಟ್ ನಾವಿರೋದೇ ಇಬ್ಬರು ದೊಡ್ಡವರು. ಯಾಕೆ ತೊಗೊಂಡಿದ್ದೀನಿ? ಸೊ ನನ್ನ ಕಂಫರ್ಟ್ ಲೆವೆಲ್ ಅದು. ನನಗೆ ಚಿಕ್ಕ ಗಾಡಿ ನನಗೆ ಇಷ್ಟ ಆಗಲ್ಲ. ನನಗೆ ಚಿಕ್ಕ ಗಾಡಿ ನನಗೆ ಅಡ್ಜಸ್ಟು ಆಗಲ್ಲ, ಇಷ್ಟನೂ ಆಗಲ್ಲ. ಸೊ ಹಂಗಾಗಿ ನನಗೆ ಯಾವಾಗಲೂ ಹೈಟ್ ಇರಬೇಕು, ದೊಡ್ಡದಾಗಿರ್ಬೇಕು, ಗಾಡಿ ಹೆವಿಯಾಗಿರಬೇಕು. ನನ್ನ ಪರ್ಸ್ನಲ್ ಚಾಯ್ಸ್ ಅದು. ನನ್ನ ಹಾಗೆ ನಿಮ್ಮಲ್ಲಿ ಕೂಡ ಇರ್ತದೆ. ನನಗೆ ಯಾವಾಗಲೂ ರಫ್ ಆ್ಯಂಡ್ ಟಫ್ ಆಗಿರಬೇಕು. ಮ್ಯಾನ್ಯುಯಲ್ ಗೇರ್ಸ್ಗಳನ್ನ ಇಷ್ಟಪಡ್ತೀನಿ. ಆಟೋಮೆಟಿಕ್ ನನಗೆ ಪರ್ಸ್ನಲಿ ನನಗೆ ಇಷ್ಟನೇ ಆಗಲ್ಲ. ನಂತರನೇ ಬೇರೆಯವ್ರದ್ದು ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ಇರುತ್ತೆ. ಪರ್ಸನಲ್ ಚಾಯ್ಸ್. ಸೊ ಹಂಗಾಗಿ ಯಾವುದು ಸರಿನೂ ಇಲ್ಲ, ಯಾವುದು ತಪ್ಪು ಇಲ್ಲ. ಬಟ್ ನೀವು ತೊಗೊಳಕ್ಕಿಂತ ಮುಂಚೆ ಯಾವ ಗಾಡಿ ಅಂತ ಹೇಳಿ ಫಿಕ್ಸ್ ಆಗಿ ಅದೇ ಯಾಕೆ ಬೆಸ್ಟ್ ಅದನ್ನು ಯೋಚನೆ ಮಾಡಿ. ಈಗ ನಾನು ಟಾಟಾ ಟಿಯಾಗೋನ ಫಸ್ಟ್ ಟೈಮ್ ಖರೀದಿ ಮಾಡಬೇಕಾದ್ರೆ ಆ್ಯಕ್ಚುಲಿ ನನ್ನ ತಲೆಯಲ್ಲಿ ಫಸ್ಟ್ ಇದು ಸ್ವಿಫ್ಟ್, ಸೆಕೆಂಡ್ ಇದ್ದಿದ್ದು ಪೋಲೋ. ಇವೆರಡು ಗಾಡಿ ನನ್ನ ತಲೆಯಲ್ಲಿ ಜಾಸ್ತಿ ಸ್ಪೆಷಲಿ ಪೋಲೋ ಜಾಸ್ತಿ ಇತ್ತು. ಸಿಕ್ಕಾಪಟ್ಟೆ ಆಸೆ ಇತ್ತು. ಪೋಲೋ ತೊಗೋಬೇಕು ತುಂಬ ಆಸೆ ಇಟ್ಕೊಂಡಿದ್ದೆ. ಇದು ಇವಾಗ ನನಗೆ ಗೊತ್ತೋದು ಸೂಪರ್ ಆಗಿರೋವಂಥ ಗಾಡಿ ಅಂತ. ಬಟ್ ಆಗ ನನ್ನ ತಲೆಯಲ್ಲಿ ಮೈಲೇಜ್ ತುಂಬಿಟ್ರು ಯಾರೋ ಅಂತ ಹೇಳೋಕ್ಕಾಗಲ್ಲ. ಬಟ್ ಆ ಒಂದು ಪರಿಸ್ಥಿತಿಯಲ್ಲಿ ಮೈಲೇಜ್ ಎಲ್ಲ ತಲೆ ಕೂತ್ಕೊಂಡ್ಬಿಡ್ತು. ಅಷ್ಟೇ ನಾನು ಮೈಲೇಜ್ ಕೊಡೋದು, ಮತ್ತು ತಗೊಂಡೇನು ಮಾಡೋದು ನಾನು? ಯಾಕಂದ್ರೆ ನಂತರ ಅವಾಗ ಇದ್ದಿದ್ದು ಪಲ್ಸರೇ 45 ಕೊಟ್ರೆ ಅದೇ ಕಮ್ಮಿ ಅಂತ ಅಂತಿದ್ವಿ. ಇದು ನೋಡ್ರೆ 10, 11, 12 ಅಯ್ಯಪ್ಪ ಅಂತ ಹೇಳಿ ತಲೆಯಿಂದ ತೆಗೆದುಬಿಟ್ಟೆ. ಒಳ್ಳೆ ಗಾಡಿ, ಟೆಸ್ಟ್ ಡ್ರೈವ್ ಮಾಡೋದು ಸೂಪರಾಗಿ ಇಷ್ಟ ಆಯಿತು ಗಾಡಿ. ಮೈಲೇಜ್ ಕೇಳಿ ಬಿಟ್ಬಿಟ್ಟೆ. ಸೆಕೆಂಡ್ ಸ್ವಿಫ್ಟ್ ಗಾಡಿ ಎಲ್ಲ ಇಷ್ಟ ಆಯಿತು. ಪ್ರೈಸ್ ಸ್ವಲ್ಪ ಜಾಸ್ತಿ ಆಯಿತು. ಅವಕ್ಕೇ ಅದು 8.5 ಲಕ್ಷ ಏನೋ ಇತ್ತು. ಅದು 2017 ಆ ಟೈಮಲ್ಲಿ ಆ್ಯಪಲ್ ಶೇಪ್ ಅವಾಗ ತಾನೇ ಬಂದಿತ್ತು. 17 ಹೌದು 17-18 ಆ ಟೈಮಲ್ಲಿ. ಬಟ್ ಅದು ನೋಡ್ಬಿಟ್ಟು ನನಗೆ ಆ ಗಾಡಿ ಡೋರ್ ಹಾಕ್ತೀನಿ. ಶೋ ಇದು ಯಾವುದೋ ನಮ್ಮ ಮನೇಲಿರುತ್ತೋ ಕಾಟನ್ ಬಾಕ್ಸ್ನ ಹಿಂಗೆ ಮಡ್ಚಿದ್ರೆ ಹೆಂಗೈತೋ ಹಂಗೈತೆ. ಏನೋ ಇದು ಹಿಂಗೈತೆ ಗಾಡಿ ಅನಿಸ್ಬಿಡ್ತು. ಅದು ಆ್ಯಕ್ಚುಲಿ ಓಡಿಸ್ದೆ ಅದೆಲ್ಲ ಓಕೆ. ಈ ಗಾಡಿ ಡ್ರೈವಬಿಲಿಟಿ ಚೆನ್ನಾಗಿದೆ. ಬಟ್ ನನಗೆ ಬಿಲ್ಟ್ ಕ್ವಾಲಿಟಿ ಸೀರಿಯಸ್ಲಿ ಪೆಥೆಟಿಕ್ ಅದು. ಸೊ ಹಂಗಾಗಿ ಕೊನೆಯದಕ್ಕೆ ಟಿಯಾಗೋ ಅವಾಗ ತಾನೇ ಲಾಂಚ್ ಆಗಿ 16-17 ಟೈಮಲ್ಲಿ ಲಾಂಚ್ ಆಗಿದೆ ಅದು ನಾನು ಟಿಯಾಗೋ ಓಡಿಸ್ದೆ, ಡೋರ್ ಹಾಕ್ತೆ, ಸೂಪರಾಗಿ ಅನ್ನಿಸ್ತು. ಓಡಿಸ್ದೆ, ಅದೂ ಚೆನ್ನಾಗಿತ್ತು. ಏನಂದರೆ ಡ್ರಾಬ್ಯಾಕ್ 3 ಸಿಲಿಂಡರ್ ಅದು. ಸ್ವಿಫ್ಟು ಮತ್ತು ಈ ಬೇರೆ ಗಾಡಿಗಳೆಲ್ಲ 4 ಸಿಲಿಂಡರ್, 3 ಸಿಲಿಂಡ್ರು. ಸ್ವಲ್ಪ ವೈಬ್ರೇಷನ್ ಇಶ್ಯೂಸ್ ಇತ್ತು. ರೆವೆಟ್ರಾನ್ ಇಂಜಿನ್ ಅದು, ಸ್ವಲ್ಪ ವೈಬ್ರೇಷನ್ ಇಶ್ಯೂಸ್ ಇತ್ತು. ನನಗೆ ಯಾವತ್ತೂ ಹತ್ರ ಫೀಲೇ ಆಗಿಲ್ಲ. ಆದರೆ ನಾನು 8 ಜನ ಹಾಕ್ಕೊಂಡು ಕೂರ್ಸಿ ಓಡಿಸಿದ್ದೀನಿ. ಯಾಕಂದ್ರೆ ನಮ್ಮದು ಒಂದು ಗ್ರೂಪ್ ಇತ್ತು. ವಾರಕ್ಕೊಂದೊಂದ್ಸಲ ಎಲ್ಲ ಎದ್ದು ಬಿಡ್ತಿದ್ವಿ. ಆವಾಗೆಲ್ಲ ಕುರಿ ತುಂಬ್ದಂಗೆ ಹಿಂದೆನೇ 6 ಜನ ಕೂತ್ಕೊಳ್ತಿದ್ರು. ಆ ಥರ ಕುರಿ ತುಂಬಿಕೊಂಡು ಮುಂದೆ ಇಬ್ಬರೇ ಕೂತ್ಕೊಳ್ತಾಯಿದ್ರು. ಹಿಂದೆ ಎಲ್ಲ ಕೂತ್ಕೊಂಡು ಹಿಂಗೆಲ್ಲ ಟ್ರಿಪ್ ಹೊಡಿ ಎಲ್ಲ ಕೊಳ್ಳಕ್ಕೆಲ್ಲ ಎತ್ತಾಕ್ಬಿಟ್ಟಿದ್ದೀನಿ ನಾನು ಗಾಡಿನ. ಏನೂ ಆಗಿಲ್ಲ. ಗಾಡಿ ಚೆನ್ನಾಗೇ ನುಗ್ತಾ ಇತ್ತು. ಆ್ಯಕ್ಚುಲಿ ಎಂತೆಂಥ ಗಾಡಿಗೆ ಟಕ್ಕರ್ ಕೊಡ್ತದೆ ಗೊತ್ತಾ ಗಾಡಿ. ಟಿಯಾಗೋ ಗಾಡಿ ಸೀರಿಯಸ್ ಇಷ್ಟೇ ಐತೆ, ಸೂಪರಾಗಿ ಕೊಡ್ತದೆ. 3 ಸಿಲಿಂಡರ್ ಅದು ಸಾಕಾತ ನುಗ್ಗುತ್ತೆ. ನನಗೆ ಯಾವತ್ತೂ ಅನಿಸಿಲ್ಲ 1.2, 3 ಸಿಲಿಂಡರ್ ನನಗೆ ಯಾವತ್ತೂ ಅನಿಸಿಲ್ಲ. ಗಾಡಿ ಸೂಪರಾಗಿ ಎಲ್ಲ ಕಡೆ ಟಕ್ಕರ್ ಕೊಡ್ತದೆ. ಎಲ್ಲ ಕಡೆನೂ ಸೂಪರಾಗಿ ಓಡುತ್ತದೆ ಗಾಡಿ. ಆ ಥರ ನನಗೆ ಸಿಕ್ತು. ನನಗೆ ಹ್ಯಾಪಿ ಇದ್ದೀನಿ ಅದರಲ್ಲಿ. ನೀವು ಡಿಸೈಡ್ ಮಾಡಿ ನೀವು ಯಾವ ಗಾಡಿನ ಚೂಸ್ ಮಾಡ್ತೀರೋ. ಇದು ಯಾಕೆ ಆ ಸೆಗ್ಮೆಂಟಲ್ಲಿ ಬೇರೆ ಗಾಡಿಗಳನ್ನ ಕಂಪ್ಯಾರಿಸನ್ ಮಾಡಬೇಕು. ಕ್ರಿಸ್ಟಾ ತೊಗೋಬೇಕಂತ ಅನಿಸಿದ್ರೆ ಕ್ರಿಸ್ಟಾ ಯಾಕೆ ಬೆಸ್ಟ್? ಕ್ರಿಸ್ಟಾದು ಪ್ಯಾರ್ಲರ್ ಆಗಿ ಎಷ್ಟೊಂದು ವೆಹಿಕಲ್ಸ್ ಇರ್ತದೆ. ಸೊ ಅದೆಲ್ಲ ಯೋಚನೆ ಮಾಡಿ. ಕ್ರಿಸ್ಟಾಗೆ ಪ್ಯಾರ್ಲರ್ ಆಗಿ ರೇರ್ ವೀಲ್ ಡ್ರೈವಲ್ಲಿ ಯಾವುದೂ ಇಲ್ಲ. ಇದ್ರೂ ಟೊಯೋಟೋದಲ್ಲೇ ಇರೋದು. ಸ್ಕಾರ್ಪಿಯೋ ಇದೆ, ಬಟ್ ಸ್ಕಾರ್ಪಿಯೋ ಇಸ್ ಜೀಪ್ ಸೆಗ್ಮೆಂಟ್. ಕ್ರಿಸ್ಟಾ ಇಸ್ MPV ಸೆಗ್ಮೆಂಟ್. ಅದು SUVನೂ ಅಲ್ಲ, ಅದು MPV ಸೆಗ್ಮೆಂಟ್. ಸೊ ಇದು ಯಾಕೆ ಬೆಸ್ಟು? ಯಾಕೆ ಅದನ್ನು ತೊಗೋಬಾರ್ದು? ಇದನ್ನೇ ಯಾಕೆ ತೊಗೋಬೇಕು? ಯೋಚನೆ ಮಾಡಬೇಕು, ಡ್ರೈವ್ ಮಾಡಬೇಕು. ನಿಮ್ಗೆ ಯಾವ್ದು ಕಂಫರ್ಟ್ ಇದೆ ಅದನ್ನು ಯೋಚನೆ ಮಾಡಿ ತೊಗೊಳ್ಳಿ. ಸೊ ಈ ಥರ ನೀವು ಗಾಡಿಗಳನ್ನ ಚೂಸ್ ಮಾಡೋದನ್ನ ಕಲಿಬೇಕು. ನೀವು ಯಾವುದೇ ತೊಗೊಳ್ಳಿ, ಇದನ್ನು ಯಾಕೆ ಬೆಸ್ಟ್, ಇದು ಯಾಕೆ ಬೆಸ್ಟ್, ಇದು ಯಾಕೆ ಬೆಸ್ಟ್, ಇದನ್ನು ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರೆ ನಿಮಗೊಂದು ಐಡಿಯಾ ಬರುತ್ತೆ. ಸೊ ಅವಾಗ ಒಂದು 4-5 ಜನಕ್ಕೆ ಕೇಳಿ, ಇದನ್ನು ತೊಗೋಬಾರ್ದು ಕೇಳಿ. ಆ 4 ಜನ ಸಾವಿರ ಹೇಳ್ತಾರೆ ಬಿಡಿ. ನೀವು ಎಂಥ ಗಾಡಿ ಮರ್ಸಿಡೀಸ್ ನಿಲ್ಲಿಸಿದ್ರು, BMW ನಿಲ್ಲಿಸಿದ್ರು, ಕೊನೆಗೆ ರೋಲ್ಸ್ ರಾಯ್ಸ್ ನಿಲ್ಲಿಸಿದ್ರು ಕೂಡ ಏನಾದರೂ ಒಂದು ಹೇಳ್ತಾರೆ ನಮ್ಮ ಜನಗಳು. ನಮ್ಮ ಜನನಕ್ಕೆ ನಾವು ಜನನೇ ಅಲ್ವಾ. ನಮ್ಗೆ ಹಂಗೆ ಅನ್ಸುತ್ತೆ. ಏನೇ ತೊಗೊಂಡ್ರು ಕೂಡ ಯಾರನ್ನ ಏನಾನ ಹೇಳೋರೊಬ್ರು ಇದ್ದೆ. ನೀವು ಎಂಥ ಗಾಡಿ ತೊಗೊಳ್ಳಿ, ಚೆನ್ನಾಗಿ ಎಂಥ ಗಾಡಿ ತೊಗೊಂಡ್ರು ಕೂಡ ಏನಾದರೂ ಒಂದು ಹುಳುಕ್ಕೆ ಹೇಳ್ತಾರೆ. ನಿಮ್ಗೆ ಯಾಕೆ ಇವೆಲ್ಲ ಅಂತಲೇ ಹೇಳ್ತಾರೆ. ಅದು ತೊಗೋಬೇಕಾಗಿತ್ತು. ವೈಟ್ ಆಗಿ ತೊಗೊಂಡೆ ಕೊಳೆ ಆಗಿಬಿಡ್ತದೆ. ಬ್ಲ್ಯಾಕ್ ತೊಗೋಬೇಕಿತ್ತು, ಸಖತ್ತಾಗಿರ್ತದೆ. ಇವೆಲ್ಲ ಬ್ಲ್ಯಾಕ್ ಐತಾನೆ ಟ್ರೆಂಡು.
ಬ್ಲ್ಯಾಕ್ ಯಾಕೆ ತೊಗೊಂಡೆ, ಅಯ್ಯೋ ಹೀಟ್ ಜನ್ರೇಟ್ ಆಗುತ್ತೆ, ಕೊಳೆ ಆದರೆ ಎದ್ದು ಕಾಣಿಸುತ್ತೆ, ಸ್ಕ್ರ್ಯಾಚ್ ಥರ ಕಾಣಿಸುತ್ತೆ, ವೈಟ್ ತೊಗೋಬೇಕಿತ್ತು, ಈ ಸಿಲ್ವರು ಆಲ್ ಟೈಮ್ ಫೇವ್ರೆಟ್, ಸಿಲ್ವರ್ ತೊಗೋಬೇಕಿತ್ತು, ಅದು ಸಿಲ್ವರ್ ತಗೊಳ್ರಿ ಏನು ರೆಗ್ಯುಲರ್ ಆಗೋಯ್ತು. ನೀವೇನೇ ತೊಗೊಳ್ಳಿ ಎಲ್ಲದಕ್ಕೆ ಏನೋ ಒಂದು ಹೇಳ್ತಾನೆ ಇರ್ತಾರೆ. ಸೊ ಹಂಗಾಗಿ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಬಟ್ ಒಪಿನಿಯನ್ ತೊಗೊಳ್ಳಿ, ನಿರ್ಧಾರ ನೀವು ತೊಗೊಳ್ಳಿ. ನೀವು ದುಡ್ಡು ಕೊಟ್ಟು ತೊಗೊಳ್ಳೋದು, ನೀವು ಮೇಂಟೆನೆನ್ಸ್ ದುಡ್ಡು ಕೊಡೋದು, ನೀವು ಫ್ಯೂಯಲ್ ಹಾಕೋದು, ನೀವು ಇಟ್ಕೊಳ್ಳೋದು ಪರ್ಸ್ನಲಿ ನಿಮ್ಮ ಹೆಸ್ರಲ್ಲಿ ಇರೋವಂಥದ್ದು ಗಾಡಿ. ಸೊ ನೀವು ಡಿಸೈಡ್ ಮಾಡಿ ಅದಕ್ಕೇನು ಬೇಕೋ ಅದನ್ನು ಮಾತ್ರ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಬೈ ಬೈ.